ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶನಿದೇವರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸರಿ ಇದೆಯಾ ಅಂತ ನೋಡಿ. 3ನೇ ಭಾವದಲ್ಲಿ ಶನಿ ಇದ್ದಾಗ ಯಾವುದೇ ಸಂಬಂಧಗಳು ನಿಮ್ಮ ಜೀವನದಲ್ಲಿ ಕೆಲಸಕ್ಕೆ ಬರಲ್ಲ ಅನ್ನತ್ತೆ ಶಾಸ್ತ್ರ. ಹೌದಾ ಇಲ್ವಾ ಅನ್ನೋದನ್ನು ನೋಡಿ. ಸಂಬಂಧಗಳಾಗಿರ್ತವೆ, ಹೊರಗಡೆ ವ್ಯಕ್ತಿಗಳು ಸಂಬಂಧಿಗಳಾಗ್ಬಿಟ್ಟಿರ್ತವೆ. ಬೇಕಾದ್ರೆ ನೋಡಿ. ಅದೇ ರೀತಿ ಇವರು ಇರುವಂಥ ಮನೆ ಅಥವಾ ಆಸುಪಾಸಿನಲ್ಲಿ ಎಲ್ಲಾದರೂ ನಾಯಿ ಸಾಕ್ತಾ ಇರ್ತಾರೆ, ಅಥವಾ ಕನಿಷ್ಠ ಪಕ್ಷ ನಿಮ್ಮ ಮನೆಯಲ್ಲಿ ನೀವು ನಾಯಿ ಸಾಕುವುದನ್ನು ಪ್ರಾರಂಭ ಮಾಡಿ. ಎಲ್ಲಾದರೂ ಹೋಗುವಾಗ, ಮುಖ್ಯ ಕಾರ್ಯಗಳಿಗೆ ಹೋಗುವಾಗ, ಎಲ್ಲಾದರೂ ಪ್ರಯಾಣ ಇತ್ಯಾದಿಗಳಿಗೆ ಹೋಗುವಾಗ ಸ್ವಲ್ಪ ಹೊತ್ತು ಆ ನಾಯಿಗೆ ಊಟ ತಿಂಡಿ ಇತ್ಯಾದಿಗಳನ್ನು ಹಾಕಿ ಸ್ವಲ್ಪ ಹೊತ್ತು ಮುದ್ದಾಡಿ ಆಟ ಆಡಿಸಿ, ಅದಾದ ನಂತರ ನಿಮ್ಮ ಪ್ರಯಾಣಕ್ಕೆ ಅಥವಾ ಮುಖ್ಯವಾದಂಥ ಕಾರ್ಯಗಳಿಗೆ ನೀವು ಹೋಗಿ ನೋಡಿ. ಖಂಡಿತ ಸಕ್ಸಸ್ ಪ್ರಾಪ್ತಿ ಆಗುತ್ತೆ. ಸೊ ಎಲ್ಲೇ ಹೋಗುವಾಗ ಆ ನಾಯಿಗಳಿಗೆ ಏನಾದರೂ ಒಂದು ಹಾಕಿ, ಅದಾದ ನಂತರ ಸ್ವಲ್ಪ ಹೊತ್ತು ಆ ನಾಯಿಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಏನು ಮಾಡಬೇಕು ಗುರು ಅಂದರೆ, ಈ ಶನಿ 3ನೇ ಭಾವದಲ್ಲಿದ್ದವರು ಆದಷ್ಟು ಆ ನಾಯಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅದು ಸಾಕು ನಾಯಿ ಆಗಿರಬೇಕು. ನೆನ್ಪಿಟ್ಕೊಳ್ಳಿ, ರಸ್ತೆ ಮಧ್ಯೆಯಲ್ಲಿರುವಂಥ ನಾಯಿಗಳು, ಬೀದಿ ನಾಯಿಗಳಿಗೆ ಆಹಾರವನ್ನು ಹಾಕೋದಕ್ಕೆ ನಾನು ಎಲ್ಲೂ ಹೇಳ್ತಾ ಇಲ್ಲ. ಇವತ್ತು ನಾನು ಹೇಳ್ತಾ ಇರೋದು ಶನಿ 3ನೇ ಭಾವದಲ್ಲಿದ್ದರೆ ಸಾಕು ನಾಯಿ ಆಗಿರಬೇಕು. ನೀವೇ ಸಾಕಬೇಕು. ನೀವು ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿರೋ, ಎಷ್ಟು ಚೆನ್ನಾಗಿ ಅದರ ಒಂದು ಪಾಲನೆಯನ್ನು ನೀವು ಮಾಡ್ತಿರೋ, ನೀವು ಜೀವನದಲ್ಲಿ ಉದ್ಧಾರ ಆಗೋದಕ್ಕೆ ಪ್ರಾರಂಭ ಮಾಡ್ತೀರಾ. ನಾಯಿ ಏನಾಗುತ್ತೋ ಗೊತ್ತಿಲ್ಲ, ನೀವು ಉದ್ಧಾರ ಆಗ್ತೀರಾ. ಅರ್ಥ ಆಯ್ತಲ್ವಾ? ಇದು ಒಂದು ಜ್ಯೋತಿಷದ ಟಿಪ್ಸ್ ಅಂದರೆ ನೀವು ನಂಬ್ತೀರಾ? ಇದು ಎಲ್ಲೋ ಒಂದು ಕಡೆ ತಂತ್ರದ ಥರ ಕಾಣಿಸ್ತಲ್ಲ, ಇದೇ ನಾಯಿಗೋ ಇದಕ್ಕೂ ಹೆಂಗಂದು. ಹೌದು, ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಎಲ್ಲಿದೆ, ಯಾವ ರೀತಿ ಯಾವ ಪ್ರಾಣಿಗಳನ್ನ ಸಾಕಬೇಕು, ಯಾವುದನ್ನು ಸಾಕಬಾರ್ದು ಇತ್ಯಾದಿಗಳನ್ನು ಜ್ಯೋತಿಷದ ಮೂಲಕವಾಗಿಯೂ ಕೂಡ ತಾವುಗಳು ತಿಳ್ಕೊಬೋದು. ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರದಲ್ಲಿ ನಾವು ಜ್ಯೋತಿಷಕ್ಕೆ ಸಂಬಂಧಪಟ್ಟಂಥ ತರಗತಿಗಳು ನಮ್ಮದು ನಡೀತಾ ಇರ್ತವೆ. ಸೊ ಯಾರಿಗಾದರೂ ನಮ್ಮ ಒಂದು ಜ್ಯೋತಿಷ ತರಗತಿ, ನಮ್ಮ ಮಾಂತ್ರಿಕ ತರಗತಿ, ನಮ್ಮ ತಾಂತ್ರಿಕ ತರಗತಿ, ಪರಿಹಾರ ಕ್ರಿಯೆಗಳು, ನಮಗೆ ಬರೀ ಪರಿಹಾರದ ಮೇಲೆ ಭಾಳ ಇಂಟ್ರೆಸ್ಟ್ ಇದೆ, ಪರಿಹಾರ ಕ್ರಿಯೆಗಳು, ಅದರಲ್ಲೂ ಯೂಟ್ಯೂಬಲ್ಲಿ ನೀವು ಕೊಡದೇ ಇರುವಂಥ ಪರಿಹಾರಗಳದ್ದು ತರಗತಿ ಏನಾದ್ರು ಮಾಡ್ತೀರಾ ಅಂದರೆ ಹೌದು, ಯೂಟ್ಯೂಬಲ್ಲಿ ಇವತ್ತಿನವರೆಗೂ ನಾನು ಕೊಡದೇ ಇರುವಂಥ ಪರಿಹಾರ ತರಗತಿಗಳನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ವಾಸ್ತು ಆಗಿರ್ಬೋದು, ನ್ಯೂಮರಾಲಜಿ ಆಗಿರ್ಬೋದು, ಪಂಚಪಕ್ಷಿ ಆಗಿರ್ಬೋದು, ಜಾಮಾಕೋಲ್ ಆಗಿರ್ಬೋದು, ಎಲ್ಲ ರೀತಿಯ ತರಗತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಆಸಕ್ತರು ನಮ್ಮ ಆಫೀಸ್ ನಂಬರ್ಗೆ ಕರೆ ಮಾಡಿ, ನಮ್ಮ ಹತ್ರ ಇರುವಂಥ ಒಂದು ವಾಟ್ಸಪ್ ಗ್ರೂಪಿಗೆ ನಿಮ್ಮನ್ನು ಸೇರಿಸ್ತಾರೆ. ತಾವು ಅದಾದ ನಂತರ ತಮಗೆ ಆಸಕ್ತಿ ಇರುವಂಥ ತರಗತಿಗೆ ತಾವುಗಳು ಸೇರ್ಕೋಬೋದು. ಎಲ್ರಿಗೂ ಒಳ್ಳೆಯದಾಗಲಿ.